ಕರುನಾಡಿನಲ್ಲಿ ಕಾವೇರಿದೆ ಕಾವೇರಿಯ ಹೋರಾಟ. ತಮಿಳುನಾಡು ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ರೈತರು ಬೀದಿಗಿಳಿದು ಹೋರಾಟ ನಡೆಸುವ ಮುನ್ಸೂಚನೆಯನ್ನು ಕೊಡ್ತಾ ಇದ್ದು, ಅನ್ನದಾತರ ರೋಷಾಗ್ನಿ ಈ ಸಂದರ್ಭದಲ್ಲಿ ಪ್ರಜ್ವಲಿಸ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಬೀದಿಗಿಳಿದು ರೈತರು ರೋಷಾಗ್ನಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಿಡಬ್ಲ್ಯೂಆರ್ಸಿಯ ಒಂದು ಆದೇಶ ರಾಜ್ಯದ, ಅದರಲ್ಲೂ ಮಂಡ್ಯ, ಮೈಸೂರು ಮತ್ತು ಈ ಭಾಗದ ರೈತರಿಗೆ, ರಾಮನಗರ ಈ ಭಾಗದ ರೈತರಿಗೆ ಮರಣ ಶಾಸನ ಇದ್ದ ಹಾಗೆ. ಜಲಾಶಯದಲ್ಲಿ ಈಗಾಗಲೇ ಜಲಾಶಯದ KRS ಡ್ಯಾಮ್ನ ಒಡಲು ಬರಿದಾಗಿರುವಂತಹ ಸಂದರ್ಭದಲ್ಲೇ ತಮಿಳುನಾಡಿಗೆ ಇನ್ನೂ ನೀರು ಹರಿಸಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶ ರೈತರಿಂದ ವ್ಯಕ್ತವಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕನ್ನಡಿಗರು ಕೆರಳಿದ್ದಾರೆ. ಇವತ್ತು ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಇನ್ನೂ 15 ದಿನಗಳ ಕಾಲ ನೀರನ್ನು ಹರಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದೆ. ಈ ಸೂಚನೆಗೆ ರೈತರು ಈ ವೇಳೆ ಕೆರಳಿ ಕೆಂಡವಾಗಿದ್ದಾರೆ. ಕೃಷಿ ಚಟುವಟಿಕೆಗೆ ನೀರಿನ ಅಗತ್ಯ ಇದೆ, ಆದರೆ ಸದ್ಯಕ್ಕೆ ಕುಡಿಯೋದಕ್ಕೆ ಜಾನುವಾರುಗಳಿಗೆ ನೀರಿದ್ರೆ ಸಾಕಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಇನ್ನೂ 15 ದಿನಗಳ ಕಾಲ ನೀರನ್ನು ಹರಿಬಿಡಿ ಅಂತ ಹೇಳುವಂಥದ್ದು ಇದೆಯಲ್ಲ, ತಮಿಳುನಾಡಿಗೆ ನೀರು ಹರಿಬಿಡಿ ಅಂತ ಹೇಳುವಂಥದ್ದು ಇದೆಯಲ್ಲ ಸಿಡಬ್ಲ್ಯೂಆರ್ಸಿ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಬೀಳ್ತಾ ಇದ್ದಂತೆ ಮತ್ತೊಂದು ಕಡೆ ರೈತರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬೇಕಾದರೆ ನಮ್ಮ ಪ್ರಾಣ ಬಿಡ್ತೀವಿ, ಆದರೆ ನೀರು ಬಿಡೋದಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. KRSನಿಂದ ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕೂ ಬಿಡಬಾರದು. ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ರಾಜ್ಯದಲ್ಲಿ ರೈತರ ರೋಷಾಗ್ನಿ ತೀವ್ರವಾಗ್ತಾ ಇದೆ. ಇನ್ನು ಕೆರಳಿ ಕೆಂಡವಾಗಿರುವಂತಹ ರೈತರು DKಶಿ ಸರ್ಕಾರವನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿದ್ದಾರೆ. ಮಂಡ್ಯ, ಮೈಸೂರಿನಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗ್ತಾ ಇದೆ. KRS ಬಳಿ ರೈತ ಸಂಘಟನೆಗಳು ಈಗ ಜಮಾವಣೆ ಕೂಡ ಆಗ್ತಾ ಇದೆ. ತಮಿಳುನಾಡು ಸಿಡಬ್ಲ್ಯೂಆರ್ಸಿ ವಿರುದ್ಧ ರೈತರ ರೋಷಾಗ್ನಿ ಈಗ ತೀವ್ರವಾಗ್ತಾ ಇದೆ. KRS ಬಳಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ನೋಡಿ, ಸರ್ಕಾರ ಮುಂಚೆನೇ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗಿತ್ತು. ಮುಂಚೆ ಮಳೆ ಬರೋದಕ್ಕಿಂತ ಮುಂಚೆ ಎಷ್ಟು ನೀರಿತ್ತು, ಎಷ್ಟು ನೀರು ಹರಿಸಿದ್ರು, ಅದಾದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ, ಮಳೆ ಕೊರತೆ ಆಗಿರುವಂಥದ್ದು ಕೂಡ ತುಂಬ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತು KRS ಜಲಾಶಯ ಭಾಗದಲ್ಲಿ ತುಂಬ ಕಡಿಮೆ ಮಳೆಯಾಗಿದೆ. ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ತರಿಸ್ಕೊಳ್ಬೇಕಾಗಿತ್ತು, ಒಂದು ಸರ್ವೆ ಮಾಡಬೇಕಾಗಿತ್ತು. 70% ಮಳೆ ಕೊರತೆ ಆಗಿದೆ ಅನ್ನೋ ಮಾತುಗಳಿದ್ದಾವೆ. ಹೀಗಾಗಿ ಸದ್ಯಕ್ಕೆ ನೀರು ಬಿಡೋದಕ್ಕಾಗಲ್ಲ. ನಮ್ಮದೇ ರೈತರಿಗೆ ನಾವು ನೀರು ಬಿಟ್ಟಿಲ್ಲ, ಅಲ್ಲಿ ಬೆಳೆಗಳು ಒಣಗಿ ನಿಂತಿದ್ದಾವೆ, ಅಂಥದ್ರಲ್ಲಿ ತಮಿಳುನಾಡಿಗೆ ನೀರು ಬಿಡೋದಕ್ಕಾಗಲ್ಲ ಅಂತ ಖಂಡ ತುಂಡವಾಗಿ ಸರ್ಕಾರ ಹೇಳಬಹುದಾಗಿತ್ತು. ಆದರೆ ಸಭೆ ಕೈಗೊಳ್ಳಲಾಗಿತ್ತು. ಸಿಡಬ್ಲ್ಯೂಆರ್ಸಿಯಲ್ಲಿ ಒಟ್ಟು 15 ದಿನಗಳವರೆಗೆ ನೀರು ಹರಿಸಬೇಕು ಅನ್ನೋ ಒಂದು ಆದೇಶವನ್ನು ಕೊಟ್ಟಿದೆಯಂತೆ ಸಿಡಬ್ಲ್ಯೂಆರ್ಸಿ. ಹೀಗಾಗಿ ಈಗ ರೈತರಲ್ಲಿ ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬೆಳೆಗಳೇ ಒಣಗ್ತಾ ಇದ್ದಾವ್ರಿ, ನಮ್ಮದೇನೆ, ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಈ ಸಂದರ್ಭದಲ್ಲಿ ಅವ್ರಿಗೆ ಯಾಕೆ ನೀರು ಬಿಡಬೇಕು ಅಂತ ಈಗ ಹೋರಾಟದ ಮುನ್ನೆಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆದರೆ ಎಷ್ಟರ ಮಟ್ಟಿಗೆ ತಡೀತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ನಾವು ಸರ್. ಆದರೆ ಎಲ್ಲೋ ಒಂದೆಡೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ರೈತರ ಜೊತೆ ಚರ್ಚೆ ಮಾಡಬೇಕಾಗಿತ್ತು, ಒಂದು ಸರ್ವೆ ಮಾಡಬೇಕಾಗಿತ್ತು, ಸಿಡಬ್ಲ್ಯೂಆರ್ಸಿ ಮುಂದೆ ಇಡಬೇಕಾಗಿತ್ತು, ಮನವರಿಕೆ ಮಾಡಬಹುದಾಗಿತ್ತು. ಆದರೆ ಎಲ್ಲೋ ಒಂದೆಡೆ ಈಗ ಸರ್ಕಾರ ತಾನೇ ಧರ್ಮ ಸಂಕಟದಲ್ಲಿ ಸಿಲುಕತ್ತಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಸರ್. ನಿಜ. ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಸದ್ಯ ರೈತರ ಆಕ್ರೋಶದ ಕಟ್ಟೆ ಯಾವ ರೀತಿ ಹೊಡೆದಿರುವಂಥದ್ದು ಆ ಭಾಗದಲ್ಲಿ? ಕೃಷಿಗಂತೂ ನೀರಿಲ್ಲ, ಅಟ್ಲೀಸ್ಟ್ ಕುಡಿಯೋದಕ್ಕೆ ಜಾನುವಾರುಗಳಿಗೆ ನೀರು ಬೇಕು ಅಂತಂದ್ರೆ ಈಗ ಸಿಡಬ್ಲ್ಯೂಆರ್ಸಿಯ ಆದೇಶ ಯಾವ ರೀತಿ ರೈತರನ್ನ ಕೆರಳಿಸಿದೆ ಅಂತ ಅಲ್ಲಿ? ಹೌದು, ಏನು ಮೈಸೂರು ಮತ್ತೆ ಮಂಡ್ಯ ಭಾಗದಲ್ಲಿ ಏನ್ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿದ್ದಾರೆ ಅದು ಒಂದು ಮರಣ ಶಾಸನ ಬರದಂಗೆ. ಯಾಕಂದ್ರೆ ಮಳೆಯ ಅಭಾವ, ತೀವ್ರ ಕೊರತೆ ಕಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಆದೇಶ ನೀಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಆಶ್ಚರ್ಯಕರ. ಜೊತೆಗೆ ಯಾವುದೇ ವೈಜ್ಞಾನಿಕ ಸಮೀಕ್ಷೆಗಳನ್ನ ಮಾಡದೇನೆ
ಏಕಾಏಕಿ ಈ ರೀತಿ ಆದೇಶನ ಕೊಟ್ಟಿರ್ತಕ್ಕಂಥದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಬಹಳ ಒಂದು ತಿಂಗಳಿಂದಾನು ಕೂಡ ರೈತರ ಎಲ್ಲ ಸಂಘಟನೆಗಳು ಕೂಡ ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ಬಾರಿ ಮಳೆಯ ಅಭಾವ ಇದೆ, ಹಾಗಾಗಿ ಒಂದು ವಿಶೇಷವಾದ ಸಮೀಕ್ಷೆ ಮಾಡಿ CWRC ಮುಂದೆ ಎಲ್ಲ ರೀತಿಯ ಸಮೀಕ್ಷಾ ವರದಿಗಳನ್ನ ಇಡಬೇಕು, ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಸಂಕಷ್ಟ ಸೂತ್ರವನ್ನ ಪಾಲನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ರೈತ ಸಂಘಟನೆಗಳು ಹೇಳ್ತಾನೆ ಬರ್ತಾ ಇದ್ರು ಕೂಡ ಯಾಕೋ ಏನೋ ಸರ್ಕಾರ ಈ ವಿಚಾರದಲ್ಲಿ ಸ್ವಲ್ಪ ತಾತ್ಸಾರ ಮಾಡ್ತಾ ಅನ್ನಿಸ್ತಾ ಇದೆ. ಯಾಕೆಂದ್ರೆ CWRC ಅವರು ಏಕಾಏಕಿ ತಮಿಳುನಾಡಿಗೆ 15 ದಿನಗಳ ಕಾಲ ನೀರು ಬಿಡಬೇಕು ಅನ್ನುವಂತ ಆದೇಶವನ್ನ ಏನ್ ನೀಡಿದ್ದಾರೆ. ಈಗ 4 TMC ನೀರನ್ನು 15 ದಿನಗಳಿಗೆ ಹರಿಸಬೇಕು ಅನ್ನುವಂಥದ್ದು ಆದೇಶ. ಆದ್ರೆ KRS ನಲ್ಲಿ ಇರ್ತಕ್ಕಂಥದ್ದೇ 92 ಅಡಿ, ಅದು ಟೋಟಲ್ 17 TMC ನೀರಿದ್ರು ಕೂಡ ಅದನ್ನ ಬಳಸಲಿಕ್ಕೆ ಆಗೋದು ಕೇವಲ 8 TMC ನೀರು ಮತ್ತು ಲೈವ್ ಕೆಪಾಸಿಟಿ ಇರ್ತಕ್ಕಂಥ 8 TMC ನೀರು. 17 TMC 12 TMC ಹೆಚ್ಚು ಕಡಿಮೆ 9 TMC ನೀರು ಡೆಡ್ ಸ್ಟೋರೇಜ್ ತರ ಇರುತ್ತೆ, ಅದನ್ನ ಬಳಸಲಿಕ್ಕೆ ಆಗಲ್ಲ. ಈ ರೀತಿಯ ಪರಿಸ್ಥಿತಿ ಇರ್ಬೇಕಾದ್ರೆ ಇನ್ನೂ ಕಡೆ ಕೊಡಗಿನಲ್ಲಿ ಯಾವ ಪ್ರಮಾಣದ ಮಳೆ ಆಗ್ಬೇಕಾಗಿತ್ತು ಆ ಮಳೆ ಆಗಿಲ್ಲ. ಆಯ್ತಾ, ಇಂಥ ಸಂದರ್ಭದಲ್ಲಿ CWRC ಅವರು ಯಾವುದನ್ನು ಕೂಡ ಪರಿಶೀಲನೆ ಮಾಡದೆ ಕೇವಲ ತೀರ್ಪಿನಲ್ಲಿ ಏನ್ ಕೊಟ್ಟಿರ್ತಕ್ಕಂಥದ್ದು ಅಂಶಗಳು ಅದನ್ನ ಮಾತ್ರ ಯಾವ ತಿಂಗಳಿನಲ್ಲಿ ಎಷ್ಟೆಷ್ಟು ಮಳೆಯನ್ನ ಏನು ಮಳೆ ನೀರು ಅಂದ್ರೆ ಮಳೆ ಇಲ್ಲದೆ ಇದ್ರೂ ಕೂಡ ಯಾವ ಪ್ರಮಾಣದಲ್ಲಿ ನೀರನ್ನು ಹರಿಸಬೇಕು ಅಂತೇಳಿ ತೀರ್ಪಿನಲ್ಲಿ ಹೇಳಿದ್ರೆ ಅಷ್ಟು ಅಂಶಗಳನ್ನ ಮಾತ್ರ ಮುಂದೆ ಇಟ್ಕೊಂಡು ಅಂಶಗಳ ಪರ ನೀರು ಬಿಡಿ ಅಂತೇಳಿ ಈ ತರ ಆದೇಶ ಕೊಡ್ತಕ್ಕಂಥದ್ದು ನಿಜಕ್ಕೂ ಈ ಭಾಗದ ಜನರಿಗೆ ವಿಶೇಷವಾಗಿ ಕುಡಿಯೋ ನೀರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ 4 ಜಲಾಶಯಗಳು ಭರ್ತಿ ಆಗ್ಬೇಕಾಗಿತ್ತು. KRS ಕಬಿನಿ ಇರ್ಬೋದು, ಹಾರಂಗಿ, ಹೇಮಾವತಿ 4 ಜಲಾಶಯಗಳು ಭರ್ತಿ ಆಗ್ಬೇಕಾಗಿತ್ತು. ಆದ್ರೆ ಹಾರಂಗಿ ಮಾತ್ರ ಭರ್ತಿ ಆಗಿದೆ. ಹಾರಂಗಿ ಜಲಾಶಯ ಚಿಕ್ಕ ಜಲಾಶಯ, ಅಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ KRS ಮತ್ತು ಕಬಿನಿ ಭರ್ತಿ ಆಗಿದೆ. ಒಂದಷ್ಟು ಇಲ್ಲಿಯ ಜನ ನೆಮ್ಮದಿಯಿಂದ ಇರ್ಬೋದಾಗಿತ್ತು, ರೈತರು ಕೂಡ ನೆಮ್ಮದಿಯಿಂದ ಇರ್ಬೋದಾಗಿತ್ತು, ಕುಡಿಯೋ ನೀರಿಗೂ ತೊಂದರೆ ಕೂಡ ಆಗ್ತಾ ಇರಲಿಲ್ಲ. ಆದ್ರೆ ಈಗ 3 ಜಲಾಶಯಗಳು ಖಾಲಿ ಇರುವಂತ ಸಂದರ್ಭದಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆ ಆಗದಿರೋ ಸಂದರ್ಭದಲ್ಲಿ ಈ ರೀತಿಯ ಒಂದು ಆದೇಶ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಮರ್ಮಾಘಾತ ಆಗಿರ್ತಕ್ಕಂಥದ್ದು. ಈ ಭಾಗದ ರೈತರು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಜೊತೆಗೆ ಹೋರಾಟಕ್ಕೆ ಕೂಡ ಎಲ್ಲರೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಈ ಹೋರಾಟದ ಮುನ್ಸೂಚನೆ ಗೊತ್ತಾಗ್ತಾ ಇದ್ದಂಗೆ KRSಗೆ ವಿಶೇಷ ಬಿಗಿಭದ್ರತೆಯನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ರೈತ ಸಂಘಟನೆಗಳು ಏನು ಹೋರಾಟಕ್ಕೆ ಇಳಿಯುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆನೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ಅದೆಲ್ಲ ಮುನ್ನೆಚ್ಚರಿಕೆಯನ್ನ ತಗೊಳ್ತಾ ಇದ್ದಾರೆ. ಬಹುಶಃ ನಾಳೆಯಿಂದ ಇದು ಹೋರಾಟದ ಕಿಚ್ಚು ಇನ್ನು ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಓಕೆ, ಧನ್ಯವಾದಗಳು ರಾಘೇಂದ್ರ ನಿಮ್ಮೆಲ್ಲ ಮಾಹಿತಿಗಳಿಗೆ. ಇನ್ನು ನೆಕ್ಸ್ಟ್ ಸ್ಟೋರಿಯತ್ತ ಗಮನ ಹರಿಸೋಣ. ಈ ಬರದ ನಡುವೆ ಕರುನಾಡಿಗೆ ಈಗ CWRC ಮತ್ತೆ ಶಾಕ್ ಕೊಡ್ತಾ ಇದೆ. ಈಗ ಕರುನಾಡಿಗೆ ಮತ್ತೆ ಸಂಕಷ್ಟಗಳು ಎದುರಾಗುವಂತಹ ಒಂದು ವಿಚಾರ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಮೇಕೆದಾಟು ರಿಲೀಫ್ ಬೆನ್ನಲ್ಲೇ ಮತ್ತೆ ಆಘಾತ ಎದುರಾಗಿದೆ. ಒಂದು ಕಡೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಲೀಫ್ ಸಿಕ್ತು, ಆದರೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ CWRC ಸೂಚನೆ ಕೊಟ್ಟಿದೆ. KRSನಿಂದ 4 TMC ನೀರು ಹರಿಸೋದಕ್ಕೆ ಆದೇಶ ಹೊರಬಿದ್ದಿದೆ. ಈಗ ರಾಜ್ಯಕ್ಕೆ CWRC ಸಭೆಯಲ್ಲಿ ಮಹತ್ವದ ಆದೇಶ ಹೊರಡಿಸಲಾಗಿದೆ. 3000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ CWRC ಆದೇಶವನ್ನು ಹೊರಡಿಸಿರುವಂಥದ್ದು. ಮುಂದಿನ 15 ದಿನ ನೀರನ್ನು ಹರಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿಯಲ್ಲಿ ಈ ಸೂಚನೆಯನ್ನು ಹೊರಡಿಸಲಾಗಿರುವಂಥದ್ದು. ಸಮಿತಿಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಯಾಗಿದೆ ಅದು ಕೂಡ ಗೊತ್ತಾಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನಾದರೂ ಹೋರಾಟ ಮಾಡೋದಕ್ಕೆ ಮುಂದಾಗುತ್ತಾ, ಅಥವಾ ಈ ಒಂದು ಆದೇಶ ಏನಿದೆ ಅದನ್ನು ಸದ್ಯಕ್ಕೆ ಏನೋ ಒಂದು ಬೀಸೋ ದೊಣ್ಣೆಯಿಂದ ಪಾರಾಗಬೇಕು, ಅಥವಾ ಕಾನೂನು ಹೋರಾಟಕ್ಕೆ ಮುಂದಾಗಬಾರ್ದು, ಮತ್ತೆ ಸಂಕಷ್ಟ ಎದುರಾಗಬಹುದು ಅಂತ ಏನಾದರೂ ನೀರು ಬಿಡೋದಕ್ಕೆ ಮುಂದಾಗುತ್ತಾ, ಮತ್ತೊಂದು ಮೇಲ್ಮನವಿ ಏನಾದರೂ ಸಲ್ಲಿಸಬಹುದಾ ಅದನ್ನು ಕೂಡ ನಾವು ಪರಾಮರ್ಶಿ ಅಂತ ಹೇಳ್ಬೋದಾ CWRCಗೆ? ಹೌದು ಸರ್. ಇನ್ನು ಮತ್ತೊಂದು ಕಡೆ ನಾವು ಆಗಲೇ ನೋಡ್ತಾ ಇದ್ವಿ ಸರ್, CM ಅವರು ಕೂಡ ಆಲ್ರೆಡಿ ಹೇಳಿದ್ದಾರೆ ಬೆಳೆಗಳಿಗಂತೂ ನಮಗೆ ನೀರು ಬಿಡೋದಕ್ಕಾಗಲ್ಲ ಅಂತ. ಬೆಳೆಗಳು ಒಣಗ್ತಾ ಇದ್ದಾವೆ, ನಾವೇ ನಿರಂತರವಾಗಿ ವರದಿ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನೀರು ಬಿಡಿ ಅಂತ ಹೇಳಿರುವಂಥದ್ದು ಬಹುಶಃ 2 ರಾಜ್ಯಗಳ ನಡುವೆ ಮತ್ತೆ ಒಂದು ಬಹುದೊಡ್ಡದಾಗಿರೋ ಕಂದಕ ಶುರು ಆಗೋ ರೀತಿ ಏನಾದ್ರೂ ಆಗಬಹುದು. ಈಗ ಅವರು 3000 ಕ್ಯೂಸೆಕ್ ನೀರನ್ನು ಹರಿಬಿಡಿ ಅಂತ ಹೇಳಿದ್ರು 15 ದಿನಗಳವರೆಗೆ ಅಂತ. 15 ದಿನದ ನಂತರ ಮುಂದೇನು ಮತ್ತೆ 15 ದಿನದ ನಂತರ ತಿರ್ಗಾ ಮತ್ತೆ ತಮಿಳುನಾಡು ಸರ್ಕಾರ CWRC ಹತ್ರ ಹೋದ್ರೆ ತಿರ್ಗಾ ಮತ್ತೆ ನೀರು ಬಿಡಿ ಅಂತ ಹೇಳುತ್ತೆ. ಅದ್ರ ನಂತರವೂ ಸರ್ 15 ದಿನ ಆಯ್ತು ನಾವು ಬಿಟ್ಬಿಟ್ವಿ ನೀರು ಅಂದ್ರೆ ಮಳೆ ಬರ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಹೌದು. ನಮ್ಮ ರಾಜ್ಯದ ಜನ ಮತ್ತೆ ನಮ್ಮ ಕಾವೇರಿ ಆ ಒಂದು ಭಾಗದಲ್ಲಿರುವಂತಹ ಜನ ಅವರೆಲ್ಲ ಹೋಗಬೇಕು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಆಮೇಲೆ ಆ KRS ಡ್ಯಾಮ್ ನ ನೀರು ಅಂತಂದಾಗ ಬರೀ ಯಾವುದೋ ಮಂಡ್ಯ ಅಥವಾ ರಾಮನಗರಕ್ಕೆ ಅಷ್ಟೇ ಸೀಮಿತ ಇಲ್ಲ. ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಇಲ್ಲೂ ಕೂಡ ಕುಡಿಯೋದಕ್ಕೆ ನೀರು ಬೇಕೇ ಬೇಕು. ಅಟ್ಲೀಸ್ಟ್ ಜನ ಜಾನುವಾರುಗಳಿಗೆ ಆದ್ರೂ ನೀರು ಬೇಕು. ಹೌದು. ಸೊ ಅಂತ ಒಂದು ಪರಿಸ್ಥಿತಿ.
ನೆಕ್ಸ್ಟ್, ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ CWRC ಆದೇಶವನ್ನೇನೋ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ CWRC ಆದೇಶ ಹೊರಡಿಸಿರುವಂಥದ್ದು. ಆದರೆ ದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಆ ಬಳಿಕ ನಿರ್ಧಾರ ಮಾಡ್ತೇನೆ ಅನ್ನುವಂಥ ಮಾತನ್ನ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಮಗೆ ನೀರಿನ ಕೊರತೆ ಇದೆ, ನಮ್ಮಲ್ಲೇ ಮಳೆ ಇಲ್ಲ, ಮುಂಗಾರು ಮಳೆ ಇಲ್ಲ, ಇನ್ನು ಹಿಂಗಾರು ಮಳೆ ಆಗುತ್ತಾ ಅದು ಕೂಡ ಗೊತ್ತಿಲ್ಲ, ಹಿಂಗಾರು ಮಳೆಯೂ ಕ್ಷೀಣಿಸೋ ಸಾಧ್ಯತೆ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಪ್ರತಿ ಬಾರಿ ಸಂತೋಷ್, ಈ ನದಿ ನೀರು ವಿಚಾರ ಅಂತ ಬಂದಾಗ ಒಂದು ರೀತಿ ರಾಜ್ಯಕ್ಕೆ ಮಲತಾಯಿ ಧೋರಣೆನೆ. ಹೌದು, ಪ್ರತಿ ಬಾರಿ ಅದು CWRC ಇರಬಹುದು ಅಥವಾ ನದಿ ನೀರು ಪ್ರಾಧಿಕಾರ ಅಂತ ಬಂದಾಗ ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ ನಿರ್ಧಾರಗಳು ತಮಿಳುನಾಡು ಪರವಾಗೇ ಇರುತ್ತೆ. ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ತೆರೆದ ಬಾಗಿಲು ಅಂದ್ರೆ ಕರ್ನಾಟಕ. ಹಾಗೆ ನೋಡೋದಾದ್ರೆ ತಮಿಳುನಾಡಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಶೂನ್ಯ ಸಾಧನೆ, ಅಲ್ಲಿರೋದು ಪ್ರಾದೇಶಿಕ ಪಕ್ಷಗಳೇ, ಆದ್ರೂ ಅಲ್ಲಿಗೆ ಹೆಚ್ಚಿನ ಒತ್ತು ಕೊಡುವಂತ ನಾವು ನೋಡ್ತೀವಿ. ಹೌದು ಸರ್, ಆ ಮಟ್ಟದಲ್ಲಿ ಹೇಳ್ತಾರೆ ಸರ್. ಮತ್ತೊಂದು ಕಡೆ ಸರ್, ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಏನ್ ತಯಾರಿಗಳು ಬೇಕು ಅವ್ರು ಮುಂಚೆನೆ ಮಾಡ್ಕೊಂಡಿರ್ತಾರೆ. ಇನ್ನು ಮತ್ತೊಂದು ಕಡೆ ನಾವು ನೋಡಿದಾಗ ಇಲ್ಲಿ ಒಂದು ಕೊರತೆ ಏನು ಎದ್ದು ಕಂಡು ಬರ್ತಾ ಇದೆ ಅಂದ್ರೆ, ಈ ಮಳೆ ಆಗೋದಕ್ಕಿಂತ ಮುಂಚೆ, ಈ ಆದೇಶ ಕೊಡೋದಕ್ಕಿಂತ ಮುಂಚೆ ಎಷ್ಟು ನೀರಿತ್ತು, ಮಳೆಯಾಗಿ ಒಳಹರಿವು ಎಷ್ಟಿದೆ, ಈಗ ಹೊರಹರಿವು ನಾವು ಎಷ್ಟು ಬಿಡಬೇಕು, ಇದ್ರ ಬಗ್ಗೆ ಸಮಿತಿ ಏನ್ ನಿರ್ಧಾರ ಕೈಗೊಂಡಿದೆ, ಏನ್ ಡಿಸೈಡ್ ಮಾಡಿದೆ, ಏನ್ ಚರ್ಚೆ ಮಾಡ್ತು, ಅದು ಕೂಡ ಗೊತ್ತಾಗಬೇಕು. ರಾಜ್ಯ ಸರ್ಕಾರ ಅದನ್ನು ಕೇಳಬೇಕು. ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ, ನೋಡೋಣ. ನೀರಿನ ಬರ್ತಾ ಇದೆ, 15 ದಿವಸಕ್ಕೆ ಮುಂಚೆ ಮಳೆ ಬರ್ತಾ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಉಸಿರಾಡ್ಬೋದು. ಅಲ್ಲ, ಈಗ ಅಷ್ಟು 4 TMC ಬಿಡುವಷ್ಟು ನೀರಿದೆ ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ರೆ. ಇನ್ನು ಹಾರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು, ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕು. ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. ಬೆಂಗಳೂರಿಗೆ ತಿಂಗಳಿಗೆ 2 TMC 3 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತೆ ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬೇಕಲ್ಲಿಂದ 3 TMC ಬೇಕಲ್ಲ. ಮಳೆ ಬಂದ್ರೆ ಓಕೆ, ಮಳೆ ಬರ್ದೇ ಇರ್ಲಿಲ್ಲ. ಮುಂಗಾರೆ ಮುಗ್ದೋಯ್ತಲ್ಲ, ಹೋದ ವರ್ಷ 366 TMC ಅರ್ಧೋಯ್ತು. ಅದೆಲ್ಲ ಕಲೆಕ್ಷನ್. ಬಹುಶಃ ರಾಮಲಿಂಗಾರೆಡ್ಡಿ ಅವರು ಒಂದ್ ರೀತಿ ಅವರು ಹೇಳಿಕೆ ನೋಡಿದಾಗ ಅಸಹಾಯಕತೆ ವ್ಯಕ್ತಪಡಿಸ್ತಾರ ತರ ಇದೆ. ಮಳೆ ಬರ್ತಾ ಇಲ್ಲ, ಪ್ರಕೃತಿಯ ನಿಯಮ, ಅದು ಬಂದ್ರೆ ಓಕೆ, ಬರಲ್ಲ ಅಂತಂದ್ರೆ ನಾವು ಏನು ಮಾಡಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ. ಇದ್ರ ನಡುವೆ ನೀರು ಹರಿಬಿಡ್ಲೇಬೇಕು, CWRC ಹೇಳಿದೆ ಅನ್ನುವಂಥದ್ದು. ಒಂದ್ ರೀತಿ ಜಲಸಂಪನ್ಮೂಲ ಸಚಿವರ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ. ರೈತರ ಕಥೆ ಏನು, ನಮ್ಮ ರಾಜ್ಯ ಏನೋ ಮಾಡುತ್ತೆ, ಸರ್ಕಾರ ಏನೋ ಮಾಡುತ್ತೆ, CWRCಗೆ ಇಲ್ಲಿನ ವಾಸ್ತವ ಪರಿಸ್ಥಿತಿ ಏನಾದ್ರು ಮನವರಿಕೆ ಮಾಡಿಕೊಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಅವರೇ ಒಂದ್ ರೀತಿ ಅಸಹಾಯಕತೆ. 8 TMC ನೀರಿದೆ, ಈಗ 4 TMC ಏನಾದ್ರು ಹರಿ ಬಿಟ್ಬಿಟ್ರೆ ಉಳ್ಕೊಳ್ಳೋದು 4 TMC ಪ್ಲಸ್ ಡೆಡ್ ಸ್ಟೋರೇಜ್ ಅಂತೂ ಯಾವುದಕ್ಕೂ ಬಳಕೆ ಆಗಲ್ಲ. ಹೀಗಾಗಿ ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇನ್ನು ಈ ತಮಿಳುನಾಡಿಗೆ ಕಾವೇರಿ ನೀರು ಹರಿಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. CWC ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. CWRC ಅವರು ಇವರು ನೀರು ಬಿಡೋದಕ್ಕೆ ಅಂತ ಹೇಳಿದ್ದಾರೆ. ಅವರ ನೀರನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಅಂದರೆ ನೀರು ನಿರ್ವಹಣಾ ಸಮಿತಿಯವರು ಏನು ಹೇಳಿದ್ದಾರೆ ಅದರ ಒಂದು ಆದೇಶದ ಅನ್ವಯ ನೀರು ಬಿಡುವಂತಹ ಅನಿವಾರ್ಯತೆ ಇದೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಏನು ಹೇಳ್ತಾರೆ ಅದರ ಮೇಲೆ ನಿಂತಿದೆ. ಮಳೆ ತುಂಬ ಕಡಿಮೆಯಾಗಿದೆ, ಕಾವೇರಿ ನೀರು ಕೂಡ ಕಡಿಮೆಯಾಗಿದೆ. ಬೆಳಗಾವಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದು ರೀತಿ ಅಸಹಾಯಕ ಸ್ಥಿತಿಯನ್ನು ಇಲ್ಲಿ ತೋರ್ಪಡಿಸಿದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ. CM ಅವರು ಏನು ಡಿಸಿಷನ್ ತಗೋತಾರೆ ಅದರ ಮೇಲೆ ಮುಂದಿನ ನಿರ್ಧಾರ ಅಂತ ಅವರು ಹೇಳಿದ್ದಾರೆ. ಸುದ್ದಿ ಓದ್ತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡ್ಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದ್ರೂ ಕೂಡ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನನಗೂ ಕೂಡ ಈ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಆಧಾರ ನಾನು ನಿಮ್ಗೆ
ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವರು ಏನ್ ತೀರ್ಮಾನ ಕೊಡ್ತಾರೆ ನಾವು ಬದ್ಧವಾಗಿರ್ಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಮ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನ್ ನೀರು ಕೊಡ್ಬೇಕು ಅದು ಕೊಡ್ಬೇಕಾಗತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಅದೇ ಅಂತಿಮ. ಇದು ಕೋರ್ಟ್ ಅಲ್ಲಿ ವಾದ ಮಾಡುವಂತದ್ದಲ್ಲ. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದ್ರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ನಾನೇನು ಇದ್ರ ಬಗ್ಗೆ ಚರ್ಚೆ ಮಾಡಕ್ಕಾಗೋದಿಲ್ಲ. ನಾವು ಕಾವೇರಿ ನಿರ್ವಹಣಾ ಮಂಡಳಿ ಮಾಡ್ಕೊಂಡಿದ್ದೇವೆ, ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ವಿಜೇಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ರೀತಿ ಆಗಿ ಹೋಗಿದೆ. ಸಮಿತಿ ಮುಂದೆ ಸರಿಯಾದ ವಾದವನ್ನು ಮಾಡಿಲ್ಲ, ಇದರ ಪರಿಣಾಮ ಈ ತೀರ್ಪು ಬಂದಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ರೈತರ ರಕ್ಷಣೆಗೆ ಸಿಎಂ ಮುತುವರ್ಜಿಯನ್ನು ವಹಿಸಬೇಕು ಅಂತ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ CWMA ಆ ಟ್ರಿಬ್ಯುನಲ್ ತೀರ್ಮಾನ ಮಾಡೋ ಮುಂಚಿತವಾಗಿನೇ ಕಾಂಗ್ರೆಸ್ ಸರ್ಕಾರ ಯಥೇಚ್ಛವಾಗಿ ಈಗಾಗಲೇ ನೀರನ್ನ ಹರಿಬಿಡುವಂತ ಕೆಲಸ ಈಗಾಗಲೇ ಮಾಡಾಗಿದೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ತಾವು ನೆನಪು ಮಾಡ್ಕೋಬೇಕು. ಕಾವೇರಿ ಕೊಳ್ಳದ ರೈತರು ಯಾರು ಕೂಡ ಬಿತ್ತನೆ ಮಾಡಬಾರ್ದು ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂತಾಗಿದೆ ಅವರ ನಡವಳಿಕೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂಗ ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಈ ಭಾಗದ ರೈತರಿಗೆ ದನ ಕರುಗಳಿಗೂ ಕೂಡ ಕುಡಿಯೋಕೆ ನೀರು ಸಿಗ್ತಲ್ಲ ಅಂತ ಪರಿಸ್ಥಿತಿ ಇದೆ. ಟ್ರಿಬ್ಯುನಲ್ ಆದೇಶ ಮಾಡೋ ಮುಂಚಿತವಾಗಿ ನೀರನ್ನ ಬಿಟ್ಟಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇ ಇರ್ತಕ್ಕಂಥ ಪರಿಣಾಮವಾಗೇನೆ ಇಂಥ ತೀರ್ಪು ಇವತ್ತು ಟ್ರಿಬ್ಯುನಲ್ ಅಲ್ಲಿ ಬಂದಿರುವಂತದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ರಾಜ್ಯದ ಈ ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ, ಮುಖ್ಯಮಂತ್ರಿಗಳ ಕರ್ತವ್ಯ ಕೂಡ ಇದೆ. ತಡ ಮಾಡದೇನೆ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ. ಸಂತೋಷ್, ಎರಡು ವಿಚಾರ ನಾವು ನೋಡ್ಬೋದು ಇಲ್ಲಿ. ನೋಡಿ, ಒಂದ್ ಕಡೆ ಯಾರು ಅಲ್ಲಿ ಬೆಳೆ ಬೆಳಿಬೇಡಿ ಹೆಚ್ಚಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಹೇಳ್ತಾರೆ. ಸೊ ನನಗೆ ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರನೇ ಹೇಳಿದೆ, ಕೇಂದ್ರ ಸರ್ಕಾರನೇ ಎಲ್ಲಾ ರಾಜ್ಯಗಳಿಗೂ ಸುತ್ತೋಲೆ ಹೊರಡಿಸಿದೆ, ಅಲ್ಪ ದೀರ್ಘಾವಧಿ ಬೆಳೆಗಳನ್ನು ಬೆಳಿಬೇಡಿ, ಈ ಬಾರಿ ಮಳೆ 30-35% ಆಗ್ಬೋದು, ಅಲ್ಪಾವಧಿ ಬೆಳೆಗಳನ್ನು ಬೆಳೀರಿ ಅಂತ ಆಯಾ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಅದರಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದ ರೈತಾಪಿ ವರ್ಗಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇವರು ಹೇಳ್ತಿರೋದು ಮುಖ್ಯಮಂತ್ರಿಗಳ ಮೇಲೇನೆ ದೂರ್ತಿದ್ದಾರೆ ಅನ್ನೋ ತರ ಇದೆ ವಿಜಯೇಂದ್ರ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು. ಇನ್ನೊಂದು ಕಡೆ ಹೇಳ್ತಾರೆ, ಇನ್ನೊಂದು ವಿಚಾರ ಯಾವುದೋ ಒಂದು ಹೇಳಿದ್ರು ಅವರು, ಅಂದ್ರೆ ಸಮರ್ಥವಾದ ಮಂಡನೆ ಮಾಡಿಲ್ಲ ಅಲ್ಲಿ ಅಂತ. ಇವರಿದ್ದಾಗ ಏನ್ ಮಾಡ್ತಿದ್ರು, ಇವ್ರ ಅಧಿಕಾರದಲ್ಲಿದ್ದಾಗಲೂ ಅದನ್ನೇ ಅಲ್ವೇ ಮಾಡೋದು. CWRC ಹೇಳಿದ ಆದೇಶ ಪಾಲನೆ ಮಾಡ್ಲೇಬೇಕಲ್ಲ ಇವರು. ಹೌದು, ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಬಂದಿದೆ ಸರ್. ಇದಕ್ಕೊಂದು ಏನು ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಬೇಕು. ಯಾವ ಸರ್ಕಾರಗಳು ಬಂದರೂ ಅದೇ ಹಣೆ ಬರಹ ಅನ್ನೋ ಕಥೆ ಈಗ ಆಗ್ತಾ ಇದೆ. ಅದರಲ್ಲೂ ನಾವೀಗ ಬರ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಈ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ CM DK ಶಿವಕುಮಾರ್ ಅವರ ವಿರುದ್ಧ CT ರವಿ ಅವರು ಗುಡುಗಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ನೀವು ಹೋರಾಟ ಮಾಡಿದ್ರಿ, ಈಗ CM ಆದ ಮೇಲೆ ನಿಮಗೇನಾದರೂ ನೆನಪಿದೆಯಾ? ಅದು ಏನು ಹೇಳಿ ಹೋರಾಟ ಮಾಡಿದ್ರಿ ನೀವು? ನೆನಪಿದ್ರೆ ಆ ಆದೇಶದ ಮೂಲಕವಾಗಿ ಅದನ್ನು ಸಾಬೀತುಪಡಿಸಿ ನೀವು. CM DK ಶಿವಕುಮಾರ್ ಅವರಿಗೆ CT ರವಿ ಅವರು ಸವಾಲು ಹಾಕಿದ್ದಾರೆ. ಇದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿ ಇರುತ್ತೆ ಅನ್ನೋದಾದರೆ ನೀವು ಆ ನೆನಪಲ್ಲಿರೋದನ್ನು ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ, ಯಾರಿಗೂ ಹೆದರಬೇಡಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಒಳನಾಡಿನಲ್ಲಿರುವಂಥ ಜಲಾಶಯಗಳಿಗೆ ನೀವು ಒಂದು ಹನಿ ನೀರನ್ನು ಹೊರಗಡೆಗೆ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ನೀರು ಬೇಕು ಅಂತ ನೀವೇ ಹೇಳಿದ್ದೀರಿ. ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಬರೀ ವಿರೋಧ ಪಕ್ಷದಲ್ಲಿದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿರುತ್ತೋ?
ನೆನಪಲ್ಲಿ ಇರುತ್ತೆ ಅನ್ನೋದಾದರೆ ನೀವು ಆ ನೆನಪಲ್ಲಿರೋದನ್ನು ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ. ಮತ್ತೊಂದು ಕಡೆ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ನೀರು ಬೆಂಗಳೂರಿಗೆ ಹೆಚ್ಚಾಗಬೇಕು, ಕುಡಿಯುವ ನೀರೇ ಇಲ್ಲ ಅಂದರೆ ಹೇಗೆ ಬಿಡೋದಕ್ಕೆ ಸಾಧ್ಯ? ತಮಿಳುನಾಡಿಗೆ ಕಾವೇರಿ ನೀರು ಬಿಡೋ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು, ಸರ್ಕಾರ ಸರಿಯಾದ ರೀತಿಯಲ್ಲಿ ವಾದ ಮಾಡಬೇಕು ಅಂತ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹೇಳೋದು ಇದೊಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಧಾರಗಳು ಇವೆಲ್ಲ. ಇದನ್ನು ಸರಿಯಾದ ರೀತಿ ನಮ್ಮ ರಾಜ್ಯ ಸರ್ಕಾರ, ಕೋರ್ಟ್ ಇರ್ಬೋದು, ಅದರ ನೀರು ಹಂಚಿಕೆ ಇದು ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಇದರ ಎದುರುಗಡೆ ಸರಿಯಾದಂಥ ಒಂದು ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತಾ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈಗ ಮಳೆ ಆಗದೇ ಇದ್ದರೂ ಕೂಡ ನೀರು ಬಿಡು ಅಂತ ಹೇಳಿದ್ರೆ ಎಲ್ಲಿಂದ ಕಣ್ಣೀರು ಬಿಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ವೈಫಲ್ಯತೆ ಇದರಲ್ಲಿ ಎದ್ದು ಕಾಣುತ್ತೆ. ತಕ್ಷಣ ಅದರ ಬಗ್ಗೆ ಸರಿಯಾದಂಥ ಆರ್ಗ್ಯುಮೆಂಟನ್ನು ಮಾಡಬೇಕು, ಸರಿಯಾದಂಥ ಅಡ್ವೊಕೇಟ್ಗಳನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರ ಒತ್ತಡ. ಮೊದಲಿಂದನೂ ಅಷ್ಟೇ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆನೇ ಆಗದೇ ಇದ್ದರೆ ನೀರೆಲ್ಲಿಂದ ಬಿಡೋದು. ಹಾಗಾಗಿ ಇದೊಂಥರ ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿ ನಾನು ಅನಿಸುತ್ತೆ. ನಮಗೆ ಕುಡಿಯೋ ನೀರು, ಕಾವೇರಿಗೆ ಆ್ಯಕ್ಚುಲಿ ನಮಗೆ ಕುಡಿಯೋಕ್ಕೆ ತುಂಬ ಬೇಕಾಗುತ್ತೆ. ಬೆಂಗಳೂರಿನಂಥ ಸಿಟಿಗಳ ಮಧ್ಯದಲ್ಲಿ ಬರ್ತದೆ. ಕುಡಿಯೋಕ್ಕೆ ನೀರಿಲ್ಲದೆ ಇದ್ದರೆ ವ್ಯವಸಾಯಕ್ಕೆ ಇನ್ನೆಲ್ಲಿಂದ ಬಿಡಲಿಕ್ಕಾಗ್ತದೆ. ಈ ವರ್ಷ ಡ್ರಾಟ್ ಭಾಳ ತಾಲೂಕುಗಳಲ್ಲಿ ಕಾಡ್ತಾ ಇದೆ. ಆ್ಯಾವ್ರೇಜು ರೈನ್ಫಾಲ್ ಆಗಲೇ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ನಾನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ನೋಡಿ, ನಾನು ಹೇಳೋದು ಇದೊಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಧಾರಗಳು ಇವೆಲ್ಲ. ಇದನ್ನು ಸರಿಯಾದ ರೀತಿ ನಮ್ಮ ರಾಜ್ಯ ಸರ್ಕಾರ, ಕೋರ್ಟ್ ಇರ್ಬೋದು, ಅದರ ನೀರು ಹಂಚಿಕೆ ಇದು ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಇದರ ಎದುರುಗಡೆ ಸರಿಯಾದಂಥ ಒಂದು ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತಾ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈಗ ಮಳೆ ಆಗದೇ ಇದ್ದರೂ ಕೂಡ ನೀರು ಬಿಡು ಅಂತ ಹೇಳಿದ್ರೆ ಎಲ್ಲಿಂದ ಕಣ್ಣೀರು ಬಿಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ವೈಫಲ್ಯತೆ ಇದರಲ್ಲಿ ಎದ್ದು ಕಾಣುತ್ತೆ. ತಕ್ಷಣ ಅದರ ಬಗ್ಗೆ ಸರಿಯಾದಂಥ ಆರ್ಗ್ಯುಮೆಂಟನ್ನು ಮಾಡಬೇಕು, ಸರಿಯಾದಂಥ ಅಡ್ವೊಕೇಟ್ಗಳನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರ ಒತ್ತಡ. ಮೊದಲಿಂದನೂ ಅಷ್ಟೇ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆನೇ ಆಗದೇ ಇದ್ದರೆ ನೀರೆಲ್ಲಿಂದ ಬಿಡೋದು. ಹಾಗಾಗಿ ಇದೊಂಥರ ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿ ನಾನು ಅನಿಸುತ್ತೆ. ನಮಗೆ ಕುಡಿಯೋ ನೀರು, ಕಾವೇರಿಗೆ ಆ್ಯಕ್ಚುಲಿ ನಮಗೆ ಕುಡಿಯೋಕ್ಕೆ ತುಂಬ ಬೇಕಾಗುತ್ತೆ. ಬೆಂಗಳೂರಿನಂಥ ಸಿಟಿಗಳ ಮಧ್ಯದಲ್ಲಿ ಬರ್ತದೆ. ಇನ್ನು ಈ ಮೇಕೆದಾಟುಗೆ ರಿಲೀಫ್ ಸಿಕ್ಕ ಬೆನ್ನಲ್ಲೇ ರಾಜ್ಯಕ್ಕೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ರಾಜ್ಯದ ವಿರುದ್ಧ ತಮಿಳುನಾಡು ಈಗ ಪತ್ರ ಸಮರವನ್ನು ಆರಂಭ ಮಾಡಿದೆ. ಮೇಕೆದಾಟುವಿನಲ್ಲಿ ರಾಜ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಿತ್ತು. ಈ ಬೆನ್ನಲ್ಲೇ ಈಗ ಮೇಕೆದಾಟುವನ್ನು ಪ್ರಶ್ನಿಸಿ ಪ್ರಧಾನಿ ಮೋದಿಯವರಿಗೆ ವಿಜಯ್ ಜೋಸೆಫ್ ಅವರು ಒಂದು ಪತ್ರ ಬರೆದಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರ ವಿರುದ್ಧ ಮೋದಿಯವರು ಅವ್ರನ್ನ ಮೊರೆ ಹೋಗಿದ್ದಾರೆ. ಕರ್ನಾಟಕಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಪತ್ರ ಸಮರವನ್ನು ಆರಂಭ ಮಾಡಿದ್ದಾರೆ. ಮೇಕೆದಾಟುವಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಈ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ತಮಿಳುನಾಡು ಸಿಎಂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಲಮಟ್ಟಿ ಡ್ಯಾಮ್ ಸೂತ್ರವನ್ನೇ ಪ್ರಸ್ತಾಪ ಮಾಡಿದ್ದಾರೆ ವಿಜಯ್ ಅವರು. ಕೆಳಹಂತದ ಪ್ರದೇಶಗಳಿಗೆ ಅನ್ಯಾಯ ಮಾಡೋದು ಬೇಡ, ಕೆಳಹಂತದ ಪ್ರದೇಶಗಳಿಗೆ ನೀರು ಬಿಡಬೇಕು ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಈ ತಂತ್ರವನ್ನು ಅವರು ಅನುಸರಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ, ಅದನ್ನು ಕೂಡ ನೋಡಬೇಕಾಗತ್ತೆ. ಈಗಾಗಲೇ ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಒಂದು ಬಿಗ್ ರಿಲೀಫ್ ಕೊಟ್ಟಿತ್ತು. ಆಯಿತು, ನಾವೇನು ಕ್ಲಿಯರೆನ್ಸ್ ಕೊಡ್ತೀವಿ, ಮೇಕೆದಾಟು ಯೋಜನೆ ಪೂರ್ಣಗೊಳಿಸಿ ಅಂತ ಹೇಳಿತ್ತು. ಆದರೆ ಈ ಬೆನ್ನಲ್ಲೇ ಇದೀಗ ವಿಜಯ್ ಜೋಸೆಫ್ ಅವರ ಸರ್ಕಾರ, ತಮಿಳುನಾಡು ಸರ್ಕಾರ ಪತ್ರ ಯುದ್ಧಕ್ಕೆ ಮುಂದಾಗ್ತಾ ಇದೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಅವರ ಒತ್ತಡ ತಂತ್ರ ಯಶಸ್ವಿಯಾಗತ್ತಾ ನೋಡಬೇಕಾಗತ್ತೆ. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ತ್ವರಿತವಾಗಿ ತಾನು ಕೂಡ ಎಚ್ಚೆತ್ತುಕೊಂಡ್ರೆ
ಸರಿಯಾಗತ್ತೆ ಅಂತ ನನಗೂ ಕೂಡ ಅನ್ಸುತ್ತೆ. ಬಹುಶಃ ಈ ಕೇಂದ್ರ ಜಲಶಕ್ತಿ ರಾಜ್ಯ ಖಾತೆ ಸಚಿವ ರಾಜಭೂಷಣ್ ಚೌಧರಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ರಚನೆ ನಿರ್ಮಿಸಲು ಕರ್ನಾಟಕವು ಕೆಳಭಾಗದ ರಾಜ್ಯಗಳ ಅನುಮತಿ ಪಡಿಬೇಕು ಅನ್ನುವಂಥದ್ದನ್ನ ಕಡ್ಡಾಯಗೊಳಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಇದು ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ರಿಲೀಫ್ ನೀಡಿತ್ತು. ಇದ್ರ ಬೆನ್ನಲ್ಲೇ ವಿಜಯ್ ಇದೀಗ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ.